ಮೈಸೂರು ಜಿಲ್ಲೆಯ ಟಿ ನರಸೀಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮೊನ್ನೆ ದಿನ ಒಬ್ಬರು ಹೊರ ರಾಜ್ಯದ ಒಬ್ಬ ಯುವತಿ 30 ವರ್ಷದವರು ಇವರು ಬಸ್ ಸ್ಟ್ಯಾಂಡ್ನಲ್ಲಿ ಇದ್ದಾಗ 3 ಜನ ಅಪರಿಚಿತ ಯುವಕರು ಒಂದು ಕಾರ್ನಲ್ಲಿ ಬಂದು ಅವರನ್ನು ಅಪಹರಣ ಮಾಡಿಕೊಂಡು ಹೋಗಿ ನಂತರ ಮೂಗೂರು ಆ ಭಾಗಕ್ಕೆ ಹೋಗಿ ಅಲ್ಲಿ ಅವರಿಗೆ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿ ಅವರ ಮೊಬೈಲನ್ನು ಕಿತ್ತುಕೊಂಡು ಹಣವನ್ನು ಡಿಮಾಂಡ್ ಮಾಡಿದ್ದಾರೆ ಅಂತ ಹೇಳಿ ಒಂದು ದೂರನ್ನು ಕೊಟ್ಟಿದ್ದಾರೆ. ಆ ದೂರನ್ನು ಆಧರಿಸಿ ನಾವು ಪ್ರಕರಣವನ್ನು ಈಗಾಗಲೇ ಟಿ ನರಸೀಪುರ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿದ್ದೀವಿ. ಈ ಪ್ರಕರಣವನ್ನು ದಾಖಲು ಮಾಡಿದ ತಕ್ಷಣ ಯಾರೆಲ್ಲ ಈ ಒಂದು ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿ ಹಲವಾರು ಆಯಾಮಗಳಲ್ಲಿ ತನಿಖೆ ಮಾಡಿ 24 ಗಂಟೆ ಒಳಗಾಗಿ ಈ ಪ್ರಕರಣದಲ್ಲಿ ಭಾಗಿಯಾದ 3 ಜನ ಆರೋಪಿತರನ್ನು ನಾವು ಈಗಾಗಲೇ ಅರೆಸ್ಟ್ ಮಾಡಿದ್ದೀವಿ. ಹೆಚ್ಚಿನ ಒಂದು ತನಿಖೆ ನಡೀತಾ ಇದೆ. ಸದ್ಯದ ಒಂದು ಮಾಹಿತಿ ಪ್ರಕಾರ ಅವಳಿಗೆ ಬಸ್ ಸ್ಟ್ಯಾಂಡ್ ಹತ್ರ ಮಾತಾಡಿಸ್ಕೊಂಡು ಅವಳನ್ನ ಕರ್ಕೊಂಡು ಹೋದರು. ನಂತರದಲ್ಲಿ ಅವರ ಮಧ್ಯೆ ಒಂದು ಜಗಳ ಆಗ್ತದೆ, ಮೊಬೈಲ್ ಕಿತ್ಕೋತಾರೆ. ಆ ಒಂದು ಮೊಬೈಲ್ ಕಿತ್ಕೊಂಡಾಗ ಅವಳು ಮೊಬೈಲನ್ನು ಕೊಡಿ ಅಂತೇಳಿ ಕೇಳ್ತಾರೆ. ಆವಾಗ ಇವರು ಮತ್ತೆ ಅವ್ರ ಕಡೆಯಿಂದ 1 ಲಕ್ಷ ಹಣ ನೀನು ಕೊಟ್ಟರೆ ನಿನ್ನ ಮೊಬೈಲನ್ನು ಕೊಡ್ತೀವಿ ಅಂತೇಳಿ ಹೇಳ್ತಾರೆ. ಆವಾಗ ನನ್ನ ರೂಮಿಗೆ ಬಂದರೆ ನಾನು ನಿಮ್ಮ ಹಣವನ್ನು ಕೊಡ್ತೀನಿ, ನಾನು ರೂಮ್ನಲ್ಲಿದೆ ಅಂತೇಳಿ ಹೇಳ್ತಾರೆ. ಆವಾಗ ಅಲ್ಲಿ ರೂಮ್ ಹತ್ರ ಬರ್ತಾ ಇದ್ದಂಗೆ ಅವಳು ಒಳಗಡೆ ಲಾಕ್ ಮಾಡಿಕೊಂಡು ನಂತರ ಅಕ್ಕಪಕ್ಕದವರಿಗೆ ಮಾಹಿತಿ ಗೊತ್ತಾಗ್ತದೆ ಮತ್ತು ಕೂಡಲೇ ಪೊಲೀಸರಿಗೆ ಒಂದು ಮಾಹಿತಿ ತಲುಪಿದ ಮೇಲೆ ಆ ನಂತರದಲ್ಲಿ ನಾವು ಅವರ ಒಂದು ದೂರನ್ನು ಪಡೆದುಕೊಂಡು ಈಗಾಗಲೇ ತನಿಖೆಯನ್ನು ಪ್ರಾರಂಭ ಮಾಡಿದ್ದೀವಿ. ಹೆಚ್ಚಿನ ತನಿಖೆಯನ್ನು ಮತ್ತೆ ನಾವು ತನಿಖಾ ವರದಿ ಆಕೆ ಅಲ್ಲಿ ಹೇಳ್ತಾರೆ, ಪೊಲೀಸ್ ಅವ್ರಿಗೆ ನಾನು ಡ್ರಗ್ಸ್ನ ಮುಂಬೈಯಿಂದ ತಗೊಂಡ್ಬಂದು ಮಾರಾಟ ಮಾಡ್ತಿದ್ದೀನಿ, ಪೊಲೀಸ್ ಅವ್ರಿಗೂ ಲಂಚ ಕೊಡ್ತಾ ಇದ್ದೀನಿ 1 ಲಕ್ಷ ಅನ್ನೋ ಥರ ಆಕೆ ವಿಡಿಯೋ ಮಾತಾಡಿದ್ದಾರೆ. ಒಂದು ವಿಡಿಯೋ ಸಾಕಷ್ಟು ಅನುಮಾನ ಮೂಡ್ತಾ ಇದೆ ಸರ್. ಇಲ್ಲ, ಅದು ನಾವು ಈಗಾಗಲೇ ಒಂದು ಡ್ರಗ್ಸ್ ಟೆಸ್ಟನ್ನು ಸಹಿತ ಮಾಡಿದ್ದೀವಿ. ಯಾವುದೇ ಒಂದು ಡ್ರಗ್ಸ್ ಅಂಶ ಅವಳಲ್ಲಿ ಆಗಲಿ ಅಥವಾ ಅವರು ಯಾರು ಆರೋಪಿತರಿದ್ದಾರೆ 3 ಜನ ಅವರಲ್ಲಿ ಯಾವುದೋ ಅಂಶ ಪತ್ತೆ ಆಗಿಲ್ಲ. ಬಟ್ ಒಂದು ವಿಡಿಯೋ ಏನೋ ಅವರು ಒಂದು ವಿಡಿಯೋನ ಮಾಡ್ಕೋತಾರೆ. ಅವಳು ಹಿಂದಿಯಲ್ಲಿ ಮಾತಾಡಿದಾಳೆ. ಅವರು ದುಡ್ಡು ಕೇಳ್ತಾರೆ. ಆವಾಗ ದುಡ್ಡನ್ನು ನೀವು ಕೇಳಿದರೆ ನಾನು ದುಡ್ಡನ್ನು ನಿಮಗೆ ಕೊಡಲ್ಲ, ಪೊಲೀಸರಿಗೆ ಕೊಡ್ತೀನಿ ಅಂತೇಳಿ ಆ ಥರ ಅಂತ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆನೂ ಸಹಿತ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಆ ಒಂದು ವಿಡಿಯೋದಲ್ಲಿ ಕೆಲವೊಬ್ಬರು ಅಧಿಕಾರಿಗಳು ಯಾರೋ ಮೈಸೂರಿನಲ್ಲಿ ಯಾರೋ ಒಬ್ಬರು ಅಧಿಕಾರಿ ಪರಿಚಯ ಇದ್ದಾರೆ ಅಂತೇಳಿ ಹೇಳ್ತಾರೆ. ಮತ್ತು ನಾನು ಕೊಟ್ಟರೆ ಟಿ ನರಸೀಪುರ ಅವರಿಗೆ ಕೊಡ್ತೀನಿ, ನಾನು ನಿಮಗೆ ದುಡ್ಡು ಕೊಡಲ್ಲ ಅನ್ನೋ ಒಂದು ರೀತಿಯಲ್ಲಿ ಮಾತಾಡಿದಾಳೆ. ಸೊ ಅದ್ರ ವಿಷಯ ಬಗ್ಗೆನೂ ಸಹಿತ ನಾವು ತನಿಖೆ ಮಾಡ್ತಾ ಇದ್ದೀವಿ. ಅವಳು ಏನಾದರೂ ಡ್ರಗ್ ಸಪ್ಲೈಯರ್ ಇದ್ದಾರಾ ಅಥವಾ ಡ್ರಗ್ಸ್ ಸೇವನೆ ಮಾಡೋರಿರ್ಬೋದು ಅಥವಾ ಡ್ರಗ್ಸ್ ಸಪ್ಲೈ ಮಾಡೋರು ಏನಾದರೂ ಅವರ ಒಂದು ಸಂಪರ್ಕದಲ್ಲಿ ಇದ್ದಾರಾ ಎನ್ನೋದ್ರ ಬಗ್ಗೆ ಒಂದು ತನಿಖೆ ನಡೀತಾ ಇದೆ. ಇಲ್ಲ, ಪರಿಚಯ ಇಲ್ಲ, ಯಾವುದೇ ಪರಿಚಯ ಇಲ್ಲ. ಅಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ಅವರು ಮಾತಾಡಿಸ್ಕೊಂಡು ಅವಳನ್ನ ಕರ್ಕೊಂಡು ಹೋಗ್ತಾರೆ. ಇಲ್ಲ, ಅದನ್ನು ನಾವು ತನಿಖೆ ಮಾಡ್ತಾ ಇದ್ದೀವಿ. ಏನು ಅವತ್ತು ಇನ್ಸಿಡೆಂಟ್ ಆದ ದಿನ ಅವಳು ಸರಿಯಾದಾಗಿ ಮಾತನಾಡುವ ಒಂದು ಸ್ಥಿತಿಯಲ್ಲಿ ಇರಲಿಲ್ಲ. ಹಾಗಾಗಿ ಅವಳನ್ನು ನಾವು ಮತ್ತೆ ಈಗಾಗಲೇ ನಾವು ಒಂದು ಪುನರ್ವಸತಿ ಕೇಂದ್ರದಲ್ಲಿ ಇಟ್ಟಿದ್ದೀವಿ. ಸೊ ಹೆಚ್ಚಿನ ಒಂದು ವಿಚಾರಣೆ ಮತ್ತು ಇನ್ನಷ್ಟು ಹೇಳಿಕೆ ಪಡೆದು ಈ ಒಂದು ಡ್ರಗ್ ಸಂಪರ್ಕ ಜಾಲದಲ್ಲಿ ಏನಾದರೂ ಇದ್ದಾಳ ಅನ್ನೋದ್ರ ಬಗ್ಗೆ ನಾವು ತನಿಖೆ ಮಾಡಬೇಕು. ಇಲ್ಲ, ಪೊಲೀಸ್ನವರು ಆ ವಿಡಿಯೋ ನಾನು ಕೇಳಿಸ್ಕೊಂಡಿದ್ದೀನಿ. ಅವರು ದುಡ್ಡು ಡಿಮಾಂಡ್ ಮಾಡ್ತಾರೆ. ಆವಾಗ ನಾನು ನೀವು ದುಡ್ಡು ಕೇಳಿದ್ರೆ ನಾನು ನಿಮಗೆ ಕೊಡಲ್ಲ, ಪೊಲೀಸರಿಗೇನೆ ಬೇಕಾದ್ರೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಅನ್ನೋ ಮಾತಾಡಿದ್ದಾರೆ. ಸೊ ಆ ಎಲ್ಲ ವಿಷಯಗಳ ಬಗ್ಗೆ ನಾವು ಪರಿಶೀಲನೆ ಮಾಡ್ತೇವೆ. ಇಲ್ಲ, ಈಗಾಗಲೇ ಚೆಕ್ ಮಾಡಿದ್ದೀವಿ. ಯಾವುದೇ ಒಂದು ಡ್ರಗ್ನ ವಿಕ್ಟಿಮ್ ಆಗಲಿ ಮತ್ತು ಆರೋಪಿತರಾಗಲಿ ಅವರ ಅಂಶ ಯಾವುದು ಪತ್ತೆ ಆಗಿಲ್ಲ. ಥ್ಯಾಂಕ್ ಯು. ಹೌದು, ಇಲ್ಲ, ಕಿಡ್ನಾಪ್ ಕೇಸದ ಈಗಾಗಲೇ ಆರೋಪಿಗಳ ಬಗ್ಗೆ ಕೆಲವೊಂದು ಮಾಹಿತಿ ದೊರೆತಿದೆ. ಆರೋಪಿತರ ಬಂಧನಕ್ಕೆ ನಮ್ಮ ತಂಡಗಳು ಹೋಗಿದೆ. ಆದಷ್ಟು ಬೇಗನೆ ಆರೋಪಿಗಳನ್ನ ಬಂಧನ ಮಾಡ್ತೀವಿ, ಮಾಹಿತಿಯನ್ನು ಕೊಡ್ತೀವಿ. ಥ್ಯಾಂಕ್ ಯು.